ಜೀವ ನೀಡುತ್ತಿರುವ ಮೈಕ್ರೋ ಫೈನಾನ್ಸ್ಗಳಿಗೆ ರೈತ ಎಲ್ಲಿವರೆಗೂ ಹೋರಾಟ, ಜೈ ಜವಾನ್ ಗಳಿಗೆ ಬೇಕೇ ಬೇಕು, ಬೇಕೇ ಬೇಕು. ಮೈಕ್ರೋ ಫೈನಾನ್ಸ್ ಹಾವಳಿಗೆ ಬೇಸತ್ತು ಕೆರೆಗೆ ಹಾರಿ ಆತ್ಮಹತ್ಯೆ ಮಾಡಿಕೊಂಡ ಬೈಲಹೊಂಗಲ ತಾಲೂಕಿನ ಅನಿಗೋಳ ಗ್ರಾಮದ ಮಹಿಳೆಯ ಕುಟುಂಬಸ್ಥರಿಗೆ ಪರಿಹಾರ ನೀಡಬೇಕು ಮತ್ತು ಕಿರುಕುಳ ನೀಡುತ್ತಿರುವ ಫೈನಾನ್ಸ್ನವರ ಅನುಮತಿ ರದ್ದತಿಗೆ ಆಗ್ರಹಿಸಿ ಇಂದು ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ಹಸಿರು ಸೇನೆಯ ವತಿಯಿಂದ ಪ್ರತಿಭಟನೆಯನ್ನು ನಡೆಸಲಾಯಿತು. ಇಂದು ಬೆಳಗಾವಿಯ ಜಿಲ್ಲಾಧಿಕಾರಿಗಳ ಕಾರ್ಯಾಲಯದ ಎದುರು ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ಹಸಿರು ಸೇನೆಯ ವತಿಯಿಂದ ಪ್ರತಿಭಟನೆಯನ್ನ ನಡೆಸಲಾಯಿತು. ಬೈಲಹೊಂಗಲ ತಾಲೂಕಿನ ಅನುಗುಳ ಗ್ರಾಮದಲ್ಲಿ ಮೈಕ್ರೋ ಫೈನಾನ್ಸ್ ಹಾವಳಿಗೆ ಬೇಸತ್ತು ಬೆಳಗಿನ ಜಾವವೇ ಮಹಿಳೆ ಆತ್ಮಹತ್ಯೆ ಮಾಡಿಕೊಂಡಿರುವುದು ಮೈಕ್ರೋ ಫೈನಾನ್ಸ್ಗಳ ದಬ್ಬಾಳಿಕೆಗೆ ಸಾಕ್ಷಿಯಾಗಿದೆ. ಮೃತರ ಕುಟುಂಬಕ್ಕೆ 25 ಲಕ್ಷ ರೂಪಾಯಿ ಪರಿಹಾರವನ್ನು ನೀಡಬೇಕು. ಅಲ್ಲದೆ ತಹಸೀಲ್ದಾರರು ಮೈಕ್ರೋ ಫೈನಾನ್ಸ್ನವರ ಸಭೆಯನ್ನ ಕರೆದು ತಾಕೀತು ನೀಡಬೇಕು. ಅದರಂತೆ ಬೆಳಗಾವಿಯಿಂದ ಬೆಂಡಿಗೇರಿ ಬಸ್ಸಿನ ಸಮಸ್ಯೆ ಹೆಚ್ಚಾಗಿದೆ. ರಾತ್ರಿಯ ವೇಳೆ ಮಹಿಳೆಯರಿಗೆ ಇದರಿಂದ ಅಸುರಕ್ಷತೆ ಕಾಡುತ್ತಿದೆ. ಕೂಡಲೇ ಈ ಸಮಸ್ಯೆಯನ್ನು ಪರಿಹರಿಸಬೇಕೆಂದು ಆಶಾ ಜೂಟದಾರ್ ಆಗ್ರಹಿಸಿದರು. 2025ರಲ್ಲಿ ಸುಗ್ರೀವಾಜ್ಞೆ ಮೂಲಕ ಮೈಕ್ರೋ ಫೈನಾನ್ಸ್ನವರ ಕಿರುಕುಳ ತಪ್ಪಿಸಲು ಸಿಎಂ ಸಿದ್ದರಾಮಯ್ಯನವರ ಸರ್ಕಾರ ಕಾನೂನು ಜಾರಿಗೊಳಿಸಿದ್ರೂ ಕೂಡ ರೈತ ಮಹಿಳೆಯರ ಆತ್ಮಹತ್ಯೆಗಳು ನಿಲ್ಲದಾಗಿವೆ. ಜಿಲ್ಲೆಯಲ್ಲಿ ಸುಮಾರು 200ಕ್ಕೂ ಹೆಚ್ಚು ಮಹಿಳೆಯರು ಫೈನಾನ್ಸ್ನವರ ಕಿರುಕುಳಕ್ಕೆ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಕಳೆದ ದಿನ ಬೈಲಹೊಂಗಲದಲ್ಲಿ ರೈತ ಮಹಿಳೆ ಆತ್ಮಹತ್ಯೆ ಮಾಡಿಕೊಂಡರು. ಕ್ಯಾರೆ ಎನ್ನದ ಬೆಳಗಾವಿಯ ಜಿಲ್ಲಾಡಳಿತ ಇದೆಯೋ ಸತ್ತಿದೆಯೋ ಎಂದು ಪ್ರಶ್ನಿಸಿದರು. ಜಿಲ್ಲಾಧಿಕಾರಿಗಳು ವರಿಷ್ಠಾಧಿಕಾರಿಗಳನ್ನೊಳಗೊಂಡು ಪ್ರತಿಯೊಂದು ಗ್ರಾಮಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಬೇಕು. ಕಿರುಕುಳ ನೀಡಿದ ಫೈನಾನ್ಸ್ನವರ ಅನುಮತಿ ರದ್ದು ಮಾಡಬೇಕೆಂದು ರಾಜ್ಯ ಕಾರ್ಯದರ್ಶಿ ಕಿಶನ್ ನಂದಿ ಆಗ್ರಹಿಸಿದರು. ನಂತರ ಈ ಕುರಿತಾದ ಮನವಿಯನ್ನು ಜಿಲ್ಲಾಧಿಕಾರಿಗಳಿಗೆ ಸಲ್ಲಿಸಲಾಯಿತು. ಈ ವೇಳೆ ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ಹಸಿರು ಸೇನೆಯ ಕಾರ್ಯಕರ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗಿಯಾಗಿದ್ದರು. ಇವತ್ತು ನಾವು ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಏನು ಈ ಮೈಕ್ರೋ ಫೈನಾನ್ಸ್ಗಳ ಅತೀವ ಕಿರುಕುಳದಿಂದ ಬೇಸತ್ತು ಇವತ್ತು ನಾವು ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ. ಈ ರಾಜ್ಯ ಸರ್ಕಾರ ಏನು ಈ ತುಕಾನಟ್ಟಿ ಮತ್ತು ಖಾನಾಪುರದಲ್ಲಿ ನಡ್ತಕ್ಕಂಥ 2 ಘಟನೆಗಳನ್ನು ಮನದಲ್ಲಿ ಪ್ರಮುಖವಾಗಿ ಇಟ್ಟುಕೊಂಡು 2025ರಲ್ಲಿ ಸುಗ್ರೀವಾಜ್ಞೆಯ ಮೂಲಕ ಈ ಮೈಕ್ರೋ ಫೈನಾನ್ಸ್ಗಳೇ ಕಡಿವಾಣವನ್ನು ಹಾಕಿತ್ತು. ಆದರೆ ಕೇವಲ ಅದು ಏನಾಯ್ತು ಅಂದರೆ ಮರೀಚಿಕೆ ಒಂದು 2-3 ತಿಂಗಳ ಅನುಕೂಲಕ್ಕಾಗಿ ಮರೀಚಿಕೆ ಸಲುವಾಗಿ ಅವರು ತಮ್ಮದ ಸಾಧನೆ ಮಾಡಿದರು. ಆದರೆ ಮೈಕ್ರೋ ಫೈನಾನ್ಸ್ಗಳ ಕಿರುಕುಳ ಇನ್ನೂವರೆಗೂ ನಿಂತಿಲ್ಲ. ಮೈಕ್ರೋ ಫೈನಾನ್ಸ್ಗಳು ಯಾವ ರೀತಿ ಮುಂದುವರಿದವು ಅಂದ್ರೆ ಪ್ರೈವೇಟ್ ಬೌನ್ಸರ್ಗಳನ್ನ ಹಾಕುವುದರ ಮೂಲಕ ಬೆಳಗ್ಗೆ 4 ಗಂಟೆಯಿಂದ ಹಿಡಿದು ರಾತ್ರಿ 11 ಗಂಟೆವರೆಗೂ ಇವತ್ತು ಸಾಲ ತೆಗೆದುಕೊಂಡಂಥ ರೈತ ಕುಟುಂಬಗಳಿಗೆ ನಿರಂತರ ಗದಾಪ್ರಹಾರವನ್ನು ಮಾಡ್ತಾ ಇದ್ದಾವೆ. ಆದರೆ ಇಲ್ಲಿವರೆಗೂ ಮೈಕ್ರೋ ಫೈನಾನ್ಸ್ಗಳ ಮೇಲೆ ಈ ರಾಜ್ಯ ಸರ್ಕಾರ ಆಗಿರ್ಬೋದು, ಜಿಲ್ಲಾಡಳಿತ ಆಗಿರ್ಬೋದು ಯಾವುದೇ ಕ್ರಮವನ್ನು ಕೈಗೊಂಡಿಲ್ಲ. ಅದು ತುಂಬ ಬೇಸರ. ನಿನ್ನೆನೇ ಆನಿಗೋಳ ಗ್ರಾಮದಲ್ಲಿ ಗೌರವ ಅನ್ನುವ ಮಹಿಳೆ 36 ಮಹಿಳೆ ಈ ಮೈಕ್ರೋ ಫೈನಾನ್ಸ್ ಏನು BSS ಅನ್ನೋ ಏನು ಮೈಕ್ರೋ ಫೈನಾನ್ಸ್ ಇದೆ ಅದನ್ನು ಸಹಿತವಾಗಿ ಉಜ್ಜೀವನ ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ ಇರ್ಬೋದು, ಆಮೇಲೆ ಧರ್ಮಸ್ಥಳ ಸಂಘ ಇರ್ಬೋದು, ಇನ್ನೂ ಹಲವಾರು ಸಂಸ್ಥೆಗಳಿಂದ ಆ ತಾಯಿ ಇವತ್ತು ಜೀವನವನ್ನು ಕಳ್ಕೊಂಡಿದ್ದಾಳೆ. ಅದಕ್ಕೆ ಆ ತಾಯಿಗೆ ನಾವು ಸರ್ಕಾರದಿಂದ ಜಿಲ್ಲಾಡಳಿತದಿಂದ 25 ಲಕ್ಷಕ್ಕೂ ಅಧಿಕವಾಗಿ ಪರಿಹಾರವನ್ನು ನೀಡಬೇಕಂತೇಳಿ ನಮ್ಮ ರಾಜ್ಯ ಸರ್ಕಾರಕ್ಕೆ ಜಿಲ್ಲಾಡಳಿತಕ್ಕೆ ಒತ್ತಾಯ ಇದೆ. ಏನು ನಿನ್ನೆ ದಿನ ಬೈಲಹೊಂಗಲ ತಾಲೂಕಿನ ಅನುಗುಳ ಗ್ರಾಮದಲ್ಲಿ ಗೌರವ ಕೆಂಗ್ಯಾನೂರ್ ಅಂತ ಮಹಿಳೆ ಸಾವನ್ನು ಅಪ್ಪಿದ್ದಾರೆ. ಯಾಕಂದರೆ ಆ ಸಾವನ್ನು ಒಪ್ಪಬೇಕು ಏನು ಕಾರಣ ಅಂದರೆ ಮೈಕ್ರೋ ಫೈನಾನ್ಸು. ಯಾಕಂದರೆ ಮೈಕ್ರೋ ಫೈನಾನ್ಸು ಅವಳಿ ಎಷ್ಟಾಗಿದೆ ಅಂದರೆ ಇವತ್ತು ಬೆಳಿಗ್ಗೆ 6 ಗಂಟೆಗೆ ಯಾವುದು BSS ಸಂಘದವ್ರು ಬರ್ತಾರಂತೇಳಿ ರಾತ್ರಿ 10 ಗಂಟೆವರೆಗೂ ಅವ್ರ ಮಗಳ ಜೊತೆ ಮಾತಾಡಿದ್ದಾರೆ. ಯಾವುದೂ ರೊಕ್ಕ ಅಡ್ಜಸ್ಟ್ ಆಗಿಲ್ಲ ಅವ್ರಿಗೆ. ಆನಂತರ ಬೆಳಿಗ್ಗಿನ 6 ಗಂಟೆಗೆ ಸರ್ ಬರ್ತಾರಂತೇಳಿ ಏನಾಗೈತೆ ಅಂದ್ರೆ ಬೆಳಿಗ್ಗೆ 4 ಗಂಟೆಗೆ ಅಂದ್ರೆ ಅವರು ಕೆರೆಯಲ್ಲಿ ಹಾರಿ ಸಾವನ್ನಪ್ಪಿದ್ದಾರೆ. ಅದೇ ಕಾರಣ ಆದರೂ ಕೂಡ ಇವ್ರು ಸಾವಾದರೂ ಕೂಡ ಬೆಳಿಗ್ಗೆ 6 ಗಂಟೆಗೆ BSS ಸಂಘದಾರ ಸರ್ ಬಂದರೂ ಕೂಡ ಎಲ್ಲಿ ಗೊತ್ತಿಲ್ಲ, ಮತ್ತು ಸುಡುಗಾಡಕ್ಕೆ ಹೋದ್ರೂ ನಮಗೆ ಗೊತ್ತಿಲ್ಲ, ಆದರೂ ದುಡ್ಡು ತುಂಬಬೇಕಂತ ಅನ್ನೋ ಮಾತು ಅಂದಾರವರು BSSದವರು. ಅದ್ರ ಕರಲ್ಲಿ ಗ್ರಾಮ ಪಂಚಾಯತಿ ಅಧ್ಯಕ್ಷ ಕೂಡೆ ಅವರು ಹೇಳಿ ಇದನ್ನು ಮಾಡಮಟ ಅಂದರೆ ಅಷ್ಟರಲ್ಲಿ ಹಿಂಗೆ ಆಗೈತೆ ಅಂತೇಳಿ ಗೊತ್ತಾದ ತಕ್ಷಣ ಸರ್ ಅದು ಓಡೋಗಿದ್ದಾರೆ. ಅವರು ಸುಮಾರು 5 ರಿಂದ 6 ಸಂಘಲ್ಲಿ ಲೋನ್ ಇದೆ. ಯಾವುದು ಮೈಕ್ರೋ ಫೈನಾನ್ಸ್ BSS ಇರ್ಬೋದು, ಉಜ್ಜಿನ ಕೂಟ ಮತ್ತು ಚೈತನ್ಯ, ಆನಂತರ
ಗ್ರಾಮೀಣ ಕೂಟ ಸುಮಾರು 5ರಿಂದ 6 ಫೈನಾನ್ಸಲ್ಲಿ ಲೋನ್ ಇದೆ. ಆಲ್ರೆಡಿ ನಾವು ನಿನ್ನೆ ಮೈಕ್ರೋ ಫೈನಾನ್ಸ್ ಮೇಲೆ FIR ಅನ್ನು ಮಾಡಿದ್ದೇವೆ. ಆದರೂ ಕೂಡ ನಾನು ರಾಜ್ಯದ ಮುಖ್ಯಮಂತ್ರಿ ಅವರಿಗೆ ಹೇಳಕ್ಕೆ ಬಯಸ್ತೀನಿ, ಯಾಕಂದರೆ ಇದು ಭಾಳ ಪದೇ ಪದೇ ಇದೇ ರೀತಿ ಆಗ್ತಾ ಇದೆ. ಈ ರೀತಿಯನ್ನು ಆಗಬಾರ್ದಂದ್ರೆ ತಾವು ಗಮನ ಹರಿಸಬೇಕು. ಯಾಕಂದರೆ ಈ ಫೈನಾನ್ಸ್ದಾರಿಗೆ ಕಿರುಕುಳ ಜಾಸ್ತಿ ಆಗೋ ಸಂಬಂಧಾಗೆ ಅವರಿಗೆ ಮೀಟಿಂಗನ್ನು ತೊಗೊಂಡು ಏನು ಜಿಲ್ಲಾ ಆಡಳಿತ ತಾಲೂಕು ಆಡಳಿತ ಇದನ್ನು ಮೀಟಿಂಗ್ ತೊಗೊಂಡು ಈ ರೀತಿ ಆಗಬಾರ್ದು ಅಂತೇಳಿ ಹೇಳಬೇಕು. ಹೌದು ಸರ್, ಕಿರುಕುಳದಿಂದ ಸತ್ತಿದೆ. ಆಲ್ನಟ ಡೆಡ್ ನೋಟು ಕೂಡ ಅವ್ರದ್ದು ಸಿಕ್ಕಿದೆ. ನಿನ್ನೆ ಈ ನನ್ನ ಸಾವಿಗೆ ಕಾರಣ ಸಾಲ ಅಂಥೇಳಿ ಡೆಡ್ ನೋಟ್ ಕೂಡ ಸಿಕ್ಕಿದೆ. ಆಸ್ಮಾ ಜೂಡ್ದಾರು, ಕರ್ನಾಟಕ ರಾಜ್ಯ ರೈತ ಸಂಘ ಜಿಲ್ಲಾ ಅಧ್ಯಕ್ಷರು. ಏನಿಲ್ಲ, ಸರ್ಕಾರಕ್ಕೆ ಇಷ್ಟೇ ಮನವಿ ಮಾಡ್ತೀನಿ. ಯಾಕಂದರೆ ಮೈಕ್ರೋ ಫೈನಾನ್ಸ್ ಕಾರ್ಟ್ ಏನೈತ್ರಲ್ಲ, ಮೈಕ್ರೋ ಫೈನಾನ್ಸ್ ಸಾಲ ಎಲ್ಲ ಮನ್ನಾ ಮಾಡಬೇಕಲ್ಲ ತಾಯಂದ್ರು ಕೂಡ ಸರ್ಕಾರಕ್ಕೆ ಕೇಳ್ಕೊತೇನೆ. ಮೈಕ್ರೋ ಫೈನಾನ್ಸ್ ಸಂಬಂಧಪಟ್ಟಾಗಿ ಏನು ಘಟನೆ ಆಗಿದೆ ಅದು ದುರದೃಷ್ಟ ನಮ್ಮದು. ಆದರೆ ಈಗ ರೈತ ಬಾಂಧವರು ಹಾಗೂ ಎಲ್ಲ ಮುಖಂಡರು ಅವ್ರದ್ದು ಬೇಡಿಕೆ ಏನಿದೆ ಅಂದರೆ ಮೈಕ್ರೋ ಫೈನಾನ್ಸ್ ಉಳಿಸ್ಕೊಳ್ಳಿ, ಆದರೆ ಸಾರ್ವಜನಿಕರಿಗೆ ಕಿರುಕುಳ ಅವ್ರು ಕೊಡಬಾರ್ದು ಅಂತ ಹೇಳಿ ಅವರು ಬೇಡ್ಕೊಂಡಿದ್ದಾರೆ. ಜಿಲ್ಲಾಡಳಿತದಿಂದ ನಮ್ಮದು ಡೈರೆಕ್ಷನ್ ಆಫ್ ಥಾಟ್ ಅದೇ ಇದೆ. ನಾನಿವತ್ತು ಇವರಿಗೆ ಏನು ಭರವಸೆ ನೀಡಿದ್ದೀನಂದರೆ, ಈ ಮಹಿಳೆ ಆತ್ಮಹತ್ಯೆ ಪ್ರಕರಣದಲ್ಲಿ ಈವನ್ 1% ಮೈಕ್ರೋ ಫೈನಾನ್ಸ್ ಸಂಸ್ಥೆ ಮುಖಾಂತರ ಅವರಿಗೆ ಕಿರುಕುಳ ಕೊಟ್ಟಿದ್ದಾರೆ ಅಂತ ಹೇಳಿ ನಮಗೆ ಎವಿಡೆನ್ಸ್ ಸಿಕ್ಕಿದೆ ಅಂದರೆ, ಈಗ ನಾನು ಪೊಲೀಸವ್ರ ಜೊತೆ ಮಾತಾಡ್ತೀನಿ, ಆ ಸಂಸ್ಥೆ ಮೇಲೆ ಹಾಗೂ ಇವರ ಮನೆಗೆ ಯಾರು ಬಂದು ಅವರಿಗೆ ಕಿರುಕುಳವನ್ನು ಕೊಟ್ಟಿದ್ದಾರೋ ಅವರ ಮೇಲೆ ನಾವು ಕಠಿಣ ಕಾನೂನು ಕ್ರಮವನ್ನು ವಹಿಸ್ತೀವಿ. ಆಲ್ರೆಡಿ ಜಿಲ್ಲೆಯ ಉಸ್ತುವಾರಿ ಸಚಿವರ ಅಧ್ಯಕ್ಷತೆಯಲ್ಲಿ ನಾನು, CP ಅವರು, SP ರವರು ಎಲ್ಲರೂ ಸೇರಿ ಬಹಳಷ್ಟು ಮೀಟಿಂಗ್ಸ್ ಮಾಡಿದ್ದೀವಿ. ದೊಡ್ಡ ಮಟ್ಟದ ಸಮಸ್ಯೆಗಳನ್ನು ನಾವು ಪರಿಹಾರವನ್ನು ಹುಡುಕಿದ್ದೀವಿ. ಆದರೆ 1 ವರ್ಷದ ನಂತರನೂ ಈ ಥರ ಸಮಸ್ಯೆಗಳು ಉದ್ಭವ ಆಗ್ತಾ ಇದ್ದಾವಂದರೆ ಜಿಲ್ಲಾಡಳಿತದಿಂದ ನಾವು ಇದರ ಮೇಲೆ ಪ್ರಯಾರಿಟಿ ವ್ಯೂ ಇಟ್ಕೊಂಡು ಈ ಥರ ಪ್ರಕರಣಗಳು ಮತ್ತೆ ಆಗದಂತೆ ಎಲ್ಲ ರೀತಿಯ ಕ್ರಮವನ್ನು ನಾವು ವಹಿಸ್ತೀವಂತ ಹೇಳಿ ಬರೆಸ್ತೇವೆ. ಇಡೀ ಜಿಲ್ಲೆದು ಈ ಪ್ರಕರಣದಲ್ಲಿ ನಾವು ಸ್ಟ್ರಿಕ್ಟ್ ಆ್ಯಕ್ಷನ್ ತೊಗೊಂಡಿದ್ದೀವಿ ಅಂದರೆ ಎಲ್ಲರಿಗೂ ಒಂದು ಮೆಸೇಜ್ ಹೋಗುತ್ತೆ. ಸೊ ಅದರಿಂದ ನಾನು SP ರವರು ಇದರ ಬಗ್ಗೆ ಚರ್ಚೆ ಮಾಡ್ತೀವಿ ಹಾಗೂ ಈ ಒಂದು ಪ್ರಕರಣವನ್ನು ಬಹಳ ಸೀರಿಯಸ್ಲಿ ಗಂಭೀರವಾಗಿ ನಾವು ಪರಿಗಣಿಸ್ತೀವಿ. ಧನ್ಯವಾದ.